ಇವತ್ತು ಹನಿ ಟ್ರ್ಯಾಪ್ ಬಗ್ಗೆ ದೂರು ಗೀರು ಬಂತು, ಯಾವ ದೂರು ಇಲ್ಲ, ಯಾರ ಬಗ್ಗೆ ಕೊಡಬೇಕು, ಯಾರಿಗೆ ಕೊಡೋದಂತ ಪ್ರಶ್ನೆ ಇಲ್ಲ. ಮತ್ತು ಅದು ಹೇಳುವಂಥ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ಅವ್ರಿಗೆಲ್ಲ ಮಾಹಿತಿ ಪಡ್ಕೊಂಡಿರ್ತಾರೆ. ಹೈಕಮಾಂಡ್ ಅವ್ರ ಡ್ಯೂಟಿ ಅದು, ಅವ್ರದ್ದೇ ಸೋರ್ಸಿಂದ ಪಡೆದಿರ್ತಾರೆ. ನಾವು ಹೋಗಿ ಹೇಳಿ ಅದನ್ನು ಹೇಳುವಂಥ ಅವಶ್ಯಕತೆ ನಮಗೂ ಇಲ್ಲ. ಅವ್ರು ಕೇಳ್ತಾರೆ. ನಾವು ಯಾವುದೇ ಮತ್ತಲ್ಲಿ ರಾಜಕೀಯ ಮುಖ್ಯಮಂತ್ರಿ ಆಗಬೇಕು ಅವ್ರನ್ನ ಕೇಳ್ತಾರೆ. ಇವ್ರ ಸೀಟ್ ಇಷ್ಟು ಅಷ್ಟು ಲೆಕ್ಕಾಚಾರ. ನಮ್ಮದೇ 140 ಸೀಟ್ ಇದೆ. ನಮ್ಮದೇ 140 ಸೀಟ್ ಇದ್ದಾಗ ಇನ್ನು ಬೇರೆ ಅವ್ರದ್ದು ಸಪೋರ್ಟ್ ಕೊಡೋದು ಪ್ರಶ್ನೆ ಇಲ್ಲ. ಅದಕ್ಕೆ ಇವತ್ತು ಹೇಳಲಿಕ್ಕಾದ್ರೆ ಕೆಲವು ಸುಮ್ಮನೆ ವಾದ ಆಯಿತು ಹಿಂಗಾಯ್ತು ಅಂತ ಭಾಳಷ್ಟು ಬಂದಿದೆ. ಸೊ ಕೇಂದ್ರ ಸರ್ಕಾರನ ಭೇಟಿಯಾಗಿದ್ದು ಪ್ಯೂರ್ಲಿ ಡೆವಲಪ್ಮೆಂಟ್ ವರ್ಕ್ಗೋಸ್ಕರ. ಸೊ ನಮ್ಮ ರಾಜ್ಯದ ನಾಯಕರನ್ನು ನಾವು ಪ್ರತಿ ಸಾರಿ ನಮ್ಮ ವರಿಷ್ಠರನ್ನು ಭೇಟಿಯಾಗುವಂಥದ್ದು ಅದು ಒಂದು ಪದ್ಧತಿ ಇದೆ. ಭೇಟಿಯಾಗಿ ಬಂದಿದ್ದೀವಿ. ಆದರೆ ಇದು ಸುದೀರ್ಘ ನನ್ನ ಜೀವನದಲ್ಲಿ 4 ದಿವಸ ಡೆಲ್ಲಿ ಇದ್ದಿದ್ದು ಒಂದು ಹಿಸ್ಟ್ರಿ. ಅದು 2 ದಿವಸಕ್ಕೆ ಸೀಮಿತ ಇತ್ತು, ಮತ್ತೆ 1 ದಿವಸ ಎಕ್ಸ್ಟೆಂಡ್ ಆಯಿತು, ಮತ್ತೆ 1 ದಿವಸ ಎಕ್ಸ್ಟೆಂಡ್ ಆಯಿತು. ಎಲ್ಲರನ್ನು ಭೇಟಿಯಾಗಿ ಬಂದಿದ್ದೇವೆ. ಇಷ್ಟು ಡೆಲ್ಲಿಯಲ್ಲಿ 4 ದಿನಗಳ ನಡೆದಂಥ ಘಟನೆಗಳಿವೆ. ಇವತ್ತಿನ ಸಂದರ್ಭ ಹನಿ ಟ್ರ್ಯಾಪ್ ಬೆಳವಣಿಗೆ ನಡೀತಾ ಇರುವ ಸಂದರ್ಭದಲ್ಲಿ ದೇವೇಗೌಡರನ್ನು ಭೇಟಿಯಾಗಿರೋದು ಮತ್ತು ಅಲ್ಲಿ ಚರ್ಚೆ ನಡೆಸಿರೋದು ಒಂದು ಸಂದೇಶ ಅಂತ ಇಲ್ಲ. ಅದಕ್ಕೆ ಈಗ ಆಕಸ್ಮಿಕವಾಗಿ ಸಿಕ್ಕಿದ್ದಾರೆ. ಹನಿ ಟ್ರ್ಯಾಪ್ಗಳಿಲ್ಲ. ಹನಿ ಟ್ರ್ಯಾಪ್ ನಮಗೂ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವ್ರಿಗೆ ತರಿಸ್ಕೋಬೋದು, ಬಿಡ್ಬೋದು. ಅವ್ರಿಗೆ ಈಗ ನಾವೇ ಹೋಗಿ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ನಾವು ಹೇಳುವಂಥ ಪ್ರಯತ್ನ ಕೂಡ ನಾವೇನು ಮಾಡಿಲ್ಲ. ಕಾಂಗ್ರೆಸ್ ನೀವೇ ಹೇಳಿದಂತೆ ಸರ್, ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯದಲ್ಲಿ ಈ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತೂ ಹೋಗಿದೆ. ಸಂಪೂರ್ಣ ಮಾಹಿತಿ ಇದನ್ನ ಹೇಳಿದ್ದೇನೆ. ನಾನು ಖರ್ಗೆ ಅವ್ರಿಗೆ ಹೇಳಿದೆ. 3 ಜನ ಭೇಟಿಯಾಗಿ ಏನು ಡಿಸ್ಕಷನ್ ಮಾಡಿದ್ವಿ ನಮ್ಮ ಸ್ಟೇಟ್ ಬಗ್ಗೆ. ಸಿದ್ದರಾಮಯ್ಯ ಅವ್ರಿಗೂ ಫೋನ್ ಮುಖಾಂತರ ಹೇಳಿದ್ದೀವಿ. ಆಮ್ಯಾಗೆ ಸುರ್ಜೇವಾಲ ಅವರು ಯಾವುದಕ್ಕೆ ಕೆಲಸಕ್ಕೆ ಫೋನ್ ಮಾಡಿದರು, ಅವ್ರಿಗೂ ಕೂಡ ವಿಷಯನ ಹೇಳಿದ್ದೀವಿ. ಸೊ ಎಲ್ಲರಿಗೂ ವಿಷಯ ಹೇಳಿದ್ದು. ಅದರಲ್ಲಿ ಏನು ಮುಚ್ಚಿಡುವಂಥದ್ದು ಏನು, ಅದರಲ್ಲಿ ಏನು ವಿಷಯ ಏನಿರಲಿಲ್ಲ. ಸಿನಿ ಭೇಟಿ ಆದ್ಮ್ಯಾಗ ನಾವು ಅಪಗಳು ಇದ್ದಿರ್ತದೆ. ಅದನ್ನೇನು ನಾವು ತಡಿಲಿಕ್ಕಾಗೋಲ್ಲ, ಅಲ್ಲಿಗಳಿಕ್ಕಾಗೋಲ್ಲ. ಚರ್ಚೆ ಆಗಿರ್ತವೆ. ನಾವು ಹೋಗಿದ್ದು ನಮ್ಮ ಕರ್ನಾಟಕದ ಡೆವಲಪ್ಮೆಂಟ್ ವಿಚಾರವಾಗಿ ಕೇಂದ್ರ ಸರ್ಕಾರ ಈಗೂ ಭೇಟಿಯಾಗಿದ್ದೀವಿ. ಮತ್ತೆ ಪದೇ ಮತ್ತೆ ಭೇಟಿಯಾಗುವಂಥ ಶೆಡ್ಯೂಲ್ ಕೂಡ ಇದೆ ನಮ್ಮ. ಯಾಕಂದರೆ ಇಷ್ಟಕ್ಕೆ ಮುಗಿದಿಲ್ಲ. ಈಗ ಹೇಳಿದಾರಷ್ಟೇ, ಈ ಮಾಹಿತಿ ಬೇಕು, ನಿಮ್ಮ ಸರ್ಕಾರದ ಇದನ್ನು ಮಾಡಬೇಕು. ಅದನ್ನೆಲ್ಲ ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದು ಪ್ರಯತ್ನ ಮಾಡುವಂಥ ಪೂರೈಸುವಂಥ ಕೆಲಸ ನಾವು ಸರ್ಕಾರದಿಂದ ಮಾಡ್ತೀವಿ.